ನಿಮ್ಮ ಕನಸಿನ ಹೌದು. ಹಾಗೆ 4 ಕಡೆಗಳಲ್ಲಿ ಸಭಾಂಗಣ ಮಾಡಿ ಉದ್ದೇಶ ಮತ್ತೆ ಏನು ಕನಸಿತ್ತು ಇವತ್ತು ಮತ್ತೆ ಕಾರ್ಯಕ್ರಮವನ್ನು ರಾಜ್ಯಪಾಲರೇ ಲೋಕಾರ್ಪಣೆ ಮಾಡಿ ಇವತ್ತು ವಿಶೇಷವಾಗಿ ಇವತ್ತು ಸಭಾಂಗಣಗಳ ಮತ್ತೆ ಸಭಾಭವನಗಳ ಹೆಚ್ಚು ಇದು ಕೊಡಬೇಕು ಅಂತದ್ದು ಎಲ್ರಿಗೊಂದು ಅದರಲ್ಲಿ ಅವಕಾಶ ಕೊಡಬೇಕು ಹೇಳುವಂತದ್ದು ಎಲ್ಲರ ಭಾವನೆ ಇರ್ತದೆ. ಆದ್ರೆ ಇಲ್ಲಿ ವಿಶೇಷ ಏನಂದ್ರೆ ನಮ್ಮ ಎಲ್ರಿಗೂ ಭಾವನೆ ಒಳ್ಳೆ ಸಭಾವನಲ್ಲಿ ಕಾರ್ಯಕ್ರಮ ಆಗಬೇಕು, ಒಳ್ಳೆದ್ರಲ್ಲಿ ಮದುವೆ ಆಗಬೇಕು, ಅಥವಾ ಒಳ್ಳೆ ಸಭಾಂಗಣದಲ್ಲಿ ನನ್ನ ಕಲ್ಚರಲ್ ಪ್ರೋಗ್ರಾಮ್ ಆಗಬೇಕೆಲ್ಲ ಇರ್ತದೆ. ಆದ್ರೆ ಇಲ್ಲಿ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳು ಮಂಗಳೂರಿನಲ್ಲಿ ಇಲ್ಲ. ಇವತ್ತು TMA 5 ಬಿಟ್ರೆ ಬೇರೆ ಹಾಲ್ ಒಂದು ಇಲ್ಲಿಲ್ಲ. ಅದು ಕೂಡ ಈಗ ಅದನ್ನು ಕೂಡ ಮುಚ್ಚುವಂತ ಪರಿಸ್ಥಿತಿ ಬಂದಿದೆ. ಆದ್ರೆ ನಾವು ಮತ್ತೆ ಎಲ್ಲಾ ಕಡೆಯಲ್ಲಿ ಈ ಸಮಸ್ಯೆ ಎಂತದ್ದು ವಾಹನ ದಟ್ಟಣೆ ಇರುವಂತದ್ದು ಈ ಮಂಗಳೂರು ನಗರದಲ್ಲಿ ಎಲ್ಲಾ ಕಡೆಯಲ್ಲಿ ಹಾಲ್ಗಳಲ್ಲಿ ಇದೆ. ಸಣ್ಣದಿರ್ಲಿ ದೊಡ್ಡದಿರ್ಲಿ ವಾಹನ ನಿಲ್ಲಿಕ್ಕೆ ಜಾಗ ಇಲ್ಲ. ಆದ್ರೆ ಇಲ್ಲಿ ನಮ್ಮ ಇದರಲ್ಲಿ 9 ಎಕರೆ ಜಾಗ ಇದೆ. 9 ಎಕರೆ ಜಾಗದಲ್ಲಿ ಈಗಾಗಲೇ 7 ಎಕರೆ ಕೂಡ ಇದಕ್ಕೆ ಉಪಯೋಗ ಆಗಿದೆ. ಮತ್ತೆ ತುಂಬಾ ವಾಹನವನ್ನು ನಿಲುಗಡೆ ನಮ್ಮ ಜಾಗದಲ್ಲೇ ಮಾಡಬಹುದು. ಅದಲ್ಲದೆ ಇವತ್ತು ಸರ್ಕಾರದ ಕಚೇರಿಗಳು ಹೆಚ್ಚಿರುವಂತಹ ಪ್ರದೇಶ ಇಲ್ಲಿ, ಮತ್ತೆ ಹೆಲಿಪ್ಯಾಡ್ ಇದೆ. ಅದರ ಪಕ್ಕದಲ್ಲಿ ಬೇಕಾದಷ್ಟು ಜಾಗ. ಸಂಜೆ 5 ಗಂಟೆ ನಂತರ ಜಾಗಕ್ಕೆ ಏನು ಸಮಸ್ಯೆನೇ ಇಲ್ಲ ಇಲ್ಲಿ. ಆದ್ರೆ ಅದರಿಂದಾಗಿ ಇವತ್ತು ಎಲ್ರಿಗೊಂದು ವಾಹನ ದಟ್ಟಣೆಯಿಂದ ಮುಕ್ತಗೊಳಿಸಿದ್ದೇವೆ. ಎಲ್ಲಾ ಜನರಿಗೆ ಸಮಸ್ಯೆಗಳನ್ನ ಇವತ್ತು ಸಮಸ್ಯೆ ಆಗಬಾರದು. ನಾನೊಬ್ಬ ಜನಪ್ರತಿನಿಧಿಯಾಗಿದ್ದು ಜನಗಳ ಯೋಗಕ್ಷೇಮದಲ್ಲಿ ಹೇಗೂ ಹೆಚ್ಚು ಗಮನ ಕೊಡುವಂತನಾಗಿ ಇವತ್ತು ಹಾಲ್ ಮಾಡಿ ಅವರಿಗೆ ತೊಂದರೆ ಕೊಡಬಾರದು ಅಂತ ಹೇಳುವಂತದ್ದು ಒಂದು ಮನದಲ್ಲಿ ಇತ್ತು. ಆದ್ರೆ ಇಲ್ಲಿ ಅಂತ ಸಮಸ್ಯೆನೇ ಇಲ್ಲ. ಎಲ್ರಿಗೂ ಒಳ್ಳೆಯದು ಎಲ್ರಿಗೂ ಕ್ಷೇಮ ಆಗ್ತದೆ ಅಂತ ಹೇಳುವಂತ ಒಂದು ಅಭಿಪ್ರಾಯ ನನ್ನಲ್ಲಿದೆ, ಆ ಭಾವನೆ ನನ್ನಲ್ಲಿದೆ. ಎಲ್ರಿಗೂ ಒಳ್ಳೇದಾಗ್ತದೆ ಇದರಿಂದ ಅಂತ ಹೇಳುವಂತದ್ದು ನನ್ನಲ್ಲಿದೆ. ಹಾಗೆ ಇಲ್ಲಿ ನಾನು ಹಾಲ್ ಮಾಡ್ಲಿಕ್ಕೆ ಆ ಕಾರಣಗಳು ಹೆಚ್ಚು. ಹೌದು ಹೌದು. ಇವತ್ತು ರಾಜ್ಯಪಾಲರಲ್ಲೇ ಲೋಕಾರ್ಪಣೆ ಮಾಡಬೇಕು ಹೇಳುವಂತದ್ದು ನನ್ನ ಮೊದಲಿನಿಂದಲೂ ಒಂದು ಕನಸಾಗಿತ್ತು. ಒಂದು ರಾಜ್ಯಪಾಲರಾಗಬೇಕು ಅಥವಾ ರಾಷ್ಟ್ರ ಅಧ್ಯಕ್ಷರಾಗಬೇಕು ಅಂತ ಹೇಳುವಂಥದ್ದು. ರಾಷ್ಟ್ರ ಅಧ್ಯಕ್ಷರಿಲ್ಲ, ರಾಜ್ಯಪಾಲರೇ ನಮ್ಗೆ ಬಹಳ ನಮ್ಮವರೇ. ಮತ್ತೆ ನನಗೆ ಸಮರ್ಥ ಅವರಿಂದ ನಾನು ಉದ್ಘಾಟನೆ ಮಾಡಿಸಿದ್ದು ಬಹಳ ಸರಿಯಾಗಿದೆ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ನಮ್ಮ ಊರಿನವರು, ನಮ್ಮವರು, ಮತ್ತೆ ರಾಜ್ಯಪಾಲರು, ಅದಲ್ಲದೆ ನ್ಯಾಯಾಧೀಶರಾಗಿ ಒಳ್ಳೆ ಕೀರ್ತಿಯನ್ನು ಹೆಸರನ್ನು ಪಡ್ಕೊಂಡವರು. ಅದರಿಂದ ಅವರೇ ಉದ್ಘಾಟನೆ ಮಾಡಬೇಕು ಹೇಳುವಂಥದ್ದು ನನ್ನಲ್ಲಿ ಇತ್ತು. ಅದು ಮಾಡಿದ್ದಾರೆ, ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಅದರಿಂದ ಸಂತೋಷ ಆಗಿದೆ.